ಎಲ್ಲರೂ ಕೂಡ ತಮ್ಮ ಪೋಷಕರು ತಮ್ಮ ಮಕ್ಕಳು ವರ್ಷದಿಂದ ಶಾಲೆಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಮತ್ತೆ ಅವರು ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ, ಮತ್ತೆ ಅವರು ಈ ವೇದಿಕೆಯಲ್ಲಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಕಣ್ತುಂಬಲಿಕ್ಕೆ ನೀವೆಲ್ಲರೂ ಕೂಡ ಉತ್ಸಾಹಕರಾಗಿ ತಮ್ಮ ಮಕ್ಕಳ ಜೊತೆಗೆ ತಾವು ಮಕ್ಕಳ ಈಗೆಲ್ಲರೂ ಕೂಡ ಆಗಮಿಸಿದ್ದೀರಾ. ಇವತ್ತಿನ ಯಾಂತ್ರಿಕ ಯುಗದಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅವರನ್ನು ಕೂಡ ನಾವು ನಮ್ಮ ದೇಶ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕೂಡ ನಾವು ಬಾಲ್ಯದಲ್ಲಿ ತಿಳಿಸಬೇಕಾಗ್ತದೆ. ಇವತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಈಗ ಕೃಷ್ಣ ರಾಧೆ ಅಥವಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಆಯೋಜಿಸಿ ಅವರಿಗೆ ಬಾಲ್ಯದಲ್ಲೇ ಇಂತಹ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂತಕ್ಕಂಥ ಕೆಲಸವನ್ನು ಪುಟ್ಟ ಪುಟ್ಟ ಮಕ್ಕಳಾದ್ರೂ ಕೂಡ ಅವರಲ್ಲಿ ಬಾಲ್ಯದಲ್ಲಿಯೇ ನಮ್ಮ ತಂದೆ ತಾಯಿಗಳು, ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕೊಡ್ತಕ್ಕಂಥ ಗುರುಗಳನ್ನ, ಮತ್ತೆ ನಮ್ಗೆ ಅನ್ನ ಕೊಡ್ತಕ್ಕಂಥ ರೈತರನ್ನ, ಮತ್ತೆ ನಮ್ಮನ್ನ ಕಾಯ್ತಕ್ಕಂಥ ಯೋಧರು, ಇವರೆಲ್ಲ ಅವರ ಬಾಧ್ಯತೆಗಳನ್ನ ಮಕ್ಕಳಲ್ಲಿ ನಾವು ಬಿಂಬಿಸಬೇಕಾಗ್ತದೆ, ಮತ್ತೆ ವಿಚಾರವನ್ನು ತಿಳಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ದುಶ್ಚಟ ಮತ್ತು ಕೆಟ್ಟ ಕೆಲಸಗಳಲ್ಲಿ ಸುಮಾರು SLC PUC ಬರೋಷ್ಟರಲ್ಲಿ ಆ ಯುವಕರು ಬೇರೆ ದಾರಿಯಲ್ಲಿ ಹೊರಡ್ತಾ ಇದ್ದಾರೆ. ಇವತ್ತು ಅವರು ಹತ್ತನೇ ತರಗತಿ ಬರೋಷ್ಟರಲ್ಲಿ ತಮ್ಮ ಯೌವನದ ವ್ಯವಸ್ಥೆಗೆ ಬಂದ ತಕ್ಷಣ ತಮ್ಮ ತಂದೆ ತಾಯಿಗಳನ್ನ, ನಮ್ಮ ದೇಶದ ವಿಚಾರಗಳನ್ನ, ದೇಶಾಭಿಮಾನವನ್ನ ಮೂಡಿಸ್ತಕ್ಕಂಥ ಕೆಲಸ ಕಡಿಮೆ ಆಗ್ತಾ ಇದೆ. ಮತ್ತೆ ಯಾಕೆ ಇದಲ್ಲ ಅಂತ ಹೇಳಿದ್ರೆ, ನಮ್ಮನ್ನ ಈ ಮೊಬೈಲ್ ಅಂತಕ್ಕಂಥ ಮೋಡಿ ಮಾಡಿದೆ. ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತಿನ ಮೊಬೈಲ್ ಯಾವ ರೀತಿ ಒಳ್ಳೆತನ ಇದೆ, ಅದರಲ್ಲಿ 10% ಒಳ್ಳೆದಿದೆ, 90% ಮೊಬೈಲ್ ಇಂದ ಇವತ್ತು ಎಲ್ಲ ಯುವಜನರು ಮತ್ತು ತಮ್ಮ ಕುಟುಂಬಗಳು ಕೂಡ ಈ ಮೊಬೈಲ್ ನ ಒಂದು ಭಯದಿಂದ ಇವತ್ತು ಬಹಳಷ್ಟು ಕೂಡ ಸಂಬಂಧಗಳು ಕೆಡ್ತಾ ಇದೆ. ಆ ಮೊಬೈಲ್ ಬಂದ ನಂತರದಲ್ಲಿ ಇವತ್ತು ಕೊರೋನಾ ಮೊದಲು ವಿದ್ಯಾರ್ಥಿಗಳಿಗೆ ಮೊಬೈಲ್ ಕೊಡ್ತಾ ಇರಲಿಲ್ಲ. ಆದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಆ ಮೊಬೈಲ್ ಅಲ್ಲಿ ಆ ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೊಬೈಲ್ಗಳನ್ನು ಕೊಟ್ಟು, ಆದ್ರೆ ಮೊಬೈಲ್ ಅಲ್ಲಿ ಯಾವ ರೀತಿ ಉಪಯೋಗಿಸ್ಕೋಬೇಕಂದ್ರೆ ನಮ್ಗೆ ಏನೋ ಒಂದು ದೂರವಾಣಿ ಕರೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ, ಮತ್ತೆ ಅದರಲ್ಲಿ ಒಂದು ಪೂರಕವಾದ ಒಂದು ಸಮಾಜಕ್ಕೆ ಒಳ್ಳೇದಾದಂತ ಅಥವಾ ನಮ್ಗೆ ಒಳ್ಳೆ ವಿಚಾರಗಳನ್ನ ನಾವು ಪಡ್ಕೋಬೇಕು. ಆದ್ರೆ ಇಂದಿನ ಯುವಜನರು ಅದರಲ್ಲಿರ್ತಕ್ಕಂಥ ಕೆಟ್ಟ ಒಂದು ಏನು ಕೆಟ್ಟ ಇದಿರ್ತವೆ ಅದನ್ನ ಹೆಚ್ಚು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಬಹಳಷ್ಟು ಜನ ತಮ್ಮ ಪುಟಾಣಿ ಮಕ್ಕಳ ಏನು ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸೋ ಜೊತೆಗೆ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಮೈ ತುಂಬಿಸ್ಕೊಂಡಿದ್ದಾರೆ. ನಾನಾದ್ರೂ ಮನವಿ ಮಾಡ್ಕೊಂಡೇನೆ ಅಂತ ಹೇಳಿದ್ರೆ,
ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಯುವಜನರು ದಾರಿಯನ್ನು ತಪ್ಪುತ್ತಾ ಇದ್ದಾರೆ. ಅದಕ್ಕೆ ಯಾವ ಕಾರಣವಲ್ಲ, ನಾವೇ ಕಾರಣವಾಗಿರ್ತೀವಿ. ನಾವು ಪೋಷಕರು ಬಾಲ್ಯದಲ್ಲಿ ಯಾವ ರೀತಿ ಅವರನ್ನ ಬದುಕನ್ನ ತಿದ್ದಲಿಕ್ಕೆ ಇವತ್ತು ಮತ್ತೆ ಗುರುಗಳದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ. ನಮ್ಮ ಹೆಚ್ಚು ತಂದೆ ತಾಯಿಗಳು ನಾವು ರಾತ್ರಿ ಶಾಲೆಗೆ ಅವ್ರನ್ನ ಊಟ ತಿಂಡಿ ಮಾಡಿಸಾದ್ಮೇಲೆ ಬೆಳಿಗ್ಗೆ ಬೇಗ ರೆಡಿ ಮಾಡಿ ಅವ್ರಿಗೆ ಒಂದು ತಿಂಡಿ ಟಿಫನ್ ಬಾಕ್ಸ್ ಹಾಕಿ ನಾವು ಶಾಲೆ ಕಳಿಸೋದ್ಮೇಲೆ ದಿನದ ಬೆಳಗ್ಗೆಯಿಂದ ಸಂಜೆವರೆಗೆ ಅವರಿಗೆ ತಿದ್ದಿ ತೀರ್ತಕ್ಕಂಥ ಕಾಯಕ ಏನಪ್ಪ ಅಂದ್ರೆ ಗುರುಗಳು, ಶಿಕ್ಷಕರು. ಇವತ್ತು ಇಡೀ ಜಗತ್ತಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಬಹಳ ಒಂದು ಉತ್ತಮವಾದ ಕ್ಷೇತ್ರ ಅಂತ ಹೇಳೋದು ಶಿಕ್ಷಕರ ಪಾತ್ರ. ಯಾಕಂತ ಹೇಳಿದ್ರೆ ಇಡೀ ಭಾರತ ದೇಶ ಅಥವಾ ಯಾವುದೋ ಪ್ರಪಂಚದಲ್ಲಿ ಸಮಾಜದ ಒಳ್ಳೆ ವ್ಯಕ್ತಿಗಳಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಯಾವ್ದಾದ್ರು ಒಂದು ಅಭಿಪ್ರಾಯ ಅದು ಶಿಕ್ಷಕರ ಪಾತ್ರ. ಇವತ್ತು ಎಲ್ಲರನ್ನ ಕೂಡ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ವ್ಯವಸ್ಥೆ ಇದೆ ಅಂದ್ರೆ ಅದು ಶಿಕ್ಷಕರು. ಒಬ್ಬ ಲಾಯರ್ ಆಗ್ಬೇಕಾ, ಆತನು ಕೂಡ ಒಬ್ಬ ಯಾವುದೋ ಒಬ್ಬ ಟೀಚರ್ ಇಂದ ಶಿಕ್ಷಕರಾಗಿರ್ತಾನೆ. ವೈದ್ಯರಾಗಬೇಕಾದ್ರೂ ಕೂಡ ಶಿಕ್ಷಕರಿಂದಾನೇ ಆಗಿರ್ತಾರೆ. ಜಡ್ಜ್ ಆಗ್ಬೇಕಾದ್ರೂ ಶಿಕ್ಷಕರಿಂದಾನೇ ಆಗ್ತಾನೆ. ಈ ದೇಶದ ಪ್ರಧಾನಿ ಆಗ್ಬೇಕಾದ್ರೂ ಶಿಕ್ಷಕರಾಗಬೇಕಾಗ್ತದೆ. ಹಾಗಾಗಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ಇವು ಇಡೀ ಗುರುಕುಲ ಇವತ್ತು ನಮ್ಗೆ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಈ ಸಮಾಜದಲ್ಲಿ ನಾವು ಹೆಂಗ್ ಬದುಕಬೇಕು, ಸಮಾಜ ಅಂದ್ರೆ ಏನು, ತಂದೆ ತಾಯಿ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು, ಈ ಎಲ್ಲವನ್ನ ನಮ್ಗೆ ದಾರಿ ಇರ್ತಕ್ಕಂಥ ಯಾರಾದ್ರೂ ಇದ್ರೆ ಅವರು ಶಿಕ್ಷಕರು. ಇಂಥ ಪವಿತ್ರವಾದ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಾನು ತುಂಬಾ ವಂದಿಸುತ್ತಾ ಇವತ್ತು ಬಹಳಷ್ಟು ಪುಟ್ಟದಾಗಾದ್ರು ಬಹಳ ಸ್ವಚ್ಛವಾಗಿ ಬಹಳ ಅರ್ಥಗರ್ಭಿತವಾಗಿ ಮಕ್ಕಳ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥ ಚಾನಲ್ ಕಿಟ್ ಸಂಸ್ಥೆ ಇನ್ನಷ್ಟು ಉತ್ತಮ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳೆಯಲಿ. ಮತ್ತೆ ಪೋಷಕರು ಕೂಡ ಶಾಲೆಯ ಮತ್ತು ಶಿಕ್ಷಕರ ಜೊತೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ತಮ್ಮ ಮಕ್ಕಳು ಯಾವ ರೀತಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತವನ್ನು ಕೂಡ ಮಕ್ಕಳು ಮತ್ತು ಶಿಕ್ಷಕರು ಮತ್ತೆ ಪೋಷಕರು ಅವರು ಸಮನ್ವಯ ಇದ್ದಾಗ ನಮ್ಮ ಮಕ್ಕಳ ಎಜುಕೇಶನ್ ಮುಂದೆ ಆಗ್ತದೆ. ಏನಪ್ಪಾ ನಾವೇನೋ ಫೀಸ್ ಕಟ್ಟಿದೀವಿ, ವರ್ಷಕ್ಕೆ ಹೋಗಿ ಒಂದು ಫೀಸ್ ಕಟ್ಬಿಡ್ತೀವಿ, ಮತ್ತೆ ನಮ್ಮ ಮಕ್ಕಳು ಓದ್ತಾರ ಇಲ್ವೋ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಶಿಕ್ಷಕರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು. ಹಾಗಾಗಿ ಇವತ್ತು ಗುರುಕುಲ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಗುರುಕುಲ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಸಿಗ್ತಾ ಇತ್ತು. ಆದ್ರೆ ಇಂದು ಏನಾಗಿದೆ, ಪೈಪೋಟಿ. ಈಗ ಎಲ್ಲವೂ ಕೂಡ ಒಂದು ಎಂತದ್ದು ಕಾಂಪಿಟೇಷನ್. ಇಲ್ಲಿ ಎಲ್ಲವೂ ಕೂಡ ವಿದ್ಯೆ ಬಹಳ ಜನ ಏನಂತಾರೆ ನಮ್ಮ ಮಕ್ಕಳು ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಥವಾ ಪ್ರೊಫೆಸರ್ ಆಗ್ಬೇಕು, ಇದನ್ನ ಕನಸು ಕಾಣ್ತಾರೆ. ಅವೆಲ್ಲವನ್ನ ಹೊರತುಪಡಿಸಿ ನಮ್ಮೆಲ್ಲ ಮಕ್ಕಳನ್ನ ಈ ಭಾರತ ದೇಶದಲ್ಲಿ ಒಂದು ಒಳ್ಳೆ ಸುಸಂಸ್ಕೃತವಾದ ಪ್ರಜೆಗಳನ್ನಾಗಿ ಮತ್ತೆ ನಾವು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ತದನಂತರದಲ್ಲಿ ಅವ್ರು ಏನಾದ್ರು ಆಗಲಿ ಒಂದು ಒಳ್ಳೆ ವಿದ್ಯೆಯನ್ನು ಕೊಡ್ಬೇಕಾಗ್ತದೆ. ಅವರನ್ನ ಈ ದೇಶದಲ್ಲಿ ಒಳ್ಳೆ ಸುಸಂಸ್ಕೃತವಾದ ಪ್ರಜೆಗಳನ್ನಾಗಿ ಮಾಡಿದಾಗ ಮಾತ್ರ ತಂದೆ ತಾಯಿಗಳಿರ್ಬೋದು ಅಥವಾ ಪೋಷಕರಿರ್ಬೋದು ಈ ದೇಶದ ಉತ್ತಮವಾಗಿ ಪ್ರಜೆಗಳಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿದಂತ ನಮ್ಮ ಎರಡು ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಸಹಕಾರ ಮಾಡಿದಂತ ಈ ಕಿಟ್ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮತ್ತೆ ಪೋಷಕರಿಗೂ ನನ್ನ ಪುಟಾಣಿ ಮಕ್ಕಳಿಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ತುಂಬಾ ವಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ. ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಷ್ಟೇ ದೊಡ್ಡವನ ಅಂತ ಹೇಳ್ತೀನಿ. ನಾನು ನಿಮ್ಗಿಂತ ದೊಡ್ಡವನೇನಲ್ಲ, ಚಿಕ್ಕವನೇ. ಅದೇ ನನ್ನ ಗುರು ಹತ್ರ ನಾನು 15 ವರ್ಷ ಕಲ್ತಿರೋದನ್ನ ಒಂದು ಸ್ವಲ್ಪ ಮಾತ್ರ ಹೇಳೋದಕ್ಕೆ ನಾನು ಅವಕಾಶ ಮಾಡ್ತೀನಿ. ಪೇರೆಂಟ್ಸ್ ಇವಾಗೆಲ್ಲ ಚಿಕ್ಕ ಮಕ್ಕಳು ನಾವೇನು ಹೇಳೋಕ್ಕಾಗೋದಿಲ್ಲ. ನೀವೇ ಚಿಕ್ಕ ಮಕ್ಕಳನ್ನ ಇದು ಮಾಡಬೇಕು. ಇವಾಗ ಕಿಡ್ಸು ಇನ್ನೊಂದು 5 ವರ್ಷ 6 ವರ್ಷ 7 ವರ್ಷ ಹೋದ್ಮೇಲೆ ಅವ್ರನ್ನ ಕ್ರೀಡೆ ನೀವೇ ಕಳಿಸ್ಬೇಕು, ಅವ್ರನ್ನ ಸೇರಿಸ್ಬೇಕು. ಎಲ್ಲಂದರೆ ಚಿಕ್ಕ ಚಿಕ್ಕ ಕ್ಲಬ್ಗಳು ಇರುತ್ತೆ, ಅಲ್ಲಿ ರನ್ನಿಂಗ್ ಇರ್ಬೋದು, ಸ್ಕಿಮ್ಮಿಂಗ್, ಒಂದು ಯೋಗಾಸನ ಇರ್ಬೋದು, ಇಲ್ಲ ಕಿಕ್ ಬಾಕ್ಸಿಂಗ್ ಇರ್ಬೋದು, ಶಟ್ಲ್ ಕಾಕ್ ಇರ್ಬೋದು, ಚಿಕ್ಕ ಚಿಕ್ಕದು ಒಳ್ಳೊಳ್ಳೆ ಕ್ರೀಡೆಗಳು ಇರುತ್ತೆ. ಅವ್ರನ್ನ ಇದು ಮಾಡಬೇಕು, ರೆಡಿ ಮಾಡಬೇಕು, ಹುಡ್ಕೊಂಡು ಹೋಗ್ಬೇಕು ಎಲ್ಲನ. ಯಾಕಂದರೆ ಇಲ್ಲೆಲ್ಲಿ ಕ್ಲಬ್ಗಳು ಅಂತ ಸಿಚುವೇಶನ್ಗಳಿಲ್ಲ. ತುಂಬ ಸೂರ್ಯ ಸಿಟಿಯಲ್ಲಿ ಸ್ಕೇಟಿಂಗ್ ಕ್ಲಾಸ್ ಇದೆ. ಆ ಥರದ್ರಲ್ಲಿ ನೀವು ಅವ್ರನ್ನೆಲ್ಲ ಸ್ವಲ್ಪ ಯಾಕಂದರೆ ಎಲ್ಲ ಕೆಲಸ ಅಂತ ಹೋಗ್ಬಿಟ್ರೆ ಮಕ್ಕಳನ್ನ ಯಾರು ಇಲ್ಲಿ ಇದು ಮಾಡೋದಿಲ್ಲ. ಸ್ಪೋರ್ಟ್ಸ್ ಅನ್ನೋದು ಅಷ್ಟಕ್ಕಷ್ಟೇ ಎಲ್ಲ ಸ್ಕೂಲ್ಗಳಲ್ಲಿ ಇವಾಗ ಎಲ್ಲರೂ ಓದೋದು ಪರ್ಸೆಂಟೇಜ್ ಮಾತ್ರನೇ ಎಲ್ಲ ಇದು ನೋಡ್ತಿರ್ತಾರೆ. ಮಕ್ಕಳನ್ನ ಯಾರು ಸ್ಪೋರ್ಟ್ಸ್ ಬಗ್ಗೆ ಗಮನ ಮಾಡೋದೇ ಇಲ್ಲ ಯಾರೂ. ಅದನ್ನ ನೀವೇನೇ ಎಲ್ಲನ ಮಕ್ಕಳಿಗೆ ಸೇರಿಸಿ ಒಂದು ಸ್ಕೇಟಿಂಗು, ಶಟ್ಲ್ ಕಾಕೋ, ಒಂದು ರನ್ನಿಂಗು, ಲಾಂಗ್ ಜಂಪ್, ಹೈ ಜಂಪು ಅದನ್ನು ನೀವೆಲ್ಲ ರೆಡಿ ಮಾಡಿ ಹುಡುಕಿ ನೀವೇ ಅದನ್ನು ರೆಡಿ ಮಾಡಬೇಕು ಮಕ್ಕಳನ್ನ. ಆದರೆ ಅವರು ಸ್ವಲ್ಪ ಯಾವ ಮಾಡ್ತಾರೆ, ಇವಾಗ ಚಿನ್ನಪ್ಪ ಸರ್ ಹೇಳಿದ್ರು PUC ಬಂದಮೇಲೆ ಹೆಂಗಂದ್ರೆ ಹಂಗೆ ಹುಡುಗರು ಆಡ್ತಾ ಇದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತೇಳಿ. ಅದು 100% ನಿಜನೇ. ಇವಾಗ
ಯಾಕಂತ ಹೇಳಿದ್ರೆ 15 ವರ್ಷದಿಂದ ನಾನು ಹುಡುಕ್ಲಾಡ್ತಾ ಇದ್ದೆ ಹುಡುಗರು ಒಂದು 10 ಜನ ಸಿಗ್ತಾರೆ ಅಂತ, ಯಾರು ಸಿಗ್ತಾನೆ ಇಲ್ಲ ಮ್ಯಾರಥಾನ್ ಹುಡುಗರು. ಇವಾಗೆಲ್ಲ ಕೇಳೋದೇ ಇಲ್ಲ, ಯಾರು ನಮ್ಮ ಮಾತು ಕೇಳಲ್ಲ, ಏನೋ ಹೇಳ್ತಾರೆ ಬಿಡಿ ಅನ್ಕೊಂಡು ಹೋಗ್ಬಿಡ್ತಾರೆ ಅವರು. ಆದರೆ ಒಂದು ತಾಲೂಕು, ಜಿಲ್ಲಾ, ಸ್ಟೇಟು, ಡಿಸ್ಟಿಕ್ಕು, ಇಂಟರ್ನ್ಯಾಷನಲ್ ಈ ಥರ ಬಂದವಾಗ ಅವ್ರಿಗೆ ಆವಾಗ ಗೊತ್ತಾಗುತ್ತೆ ಅವರಿಗೆ. ಇಲ್ಲಿರೋರಿಗೆ ಏನೂ ಗೊತ್ತಾಗೋದಿಲ್ಲ. ಮನೆಗಿರೋ ಪೇರೆಂಟ್ಸು ಸ್ವಲ್ಪ ಪುಷ್ ಮಾಡಿದ್ರೆ ಸ್ವಲ್ಪ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಇವತ್ತು ಫಂಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಈ 2 ಮಾತು ಹೇಳಿಕೊಟ್ಟಿದ್ದೆ MD ಮೇಡಮ್. After particular age of UKG, they will be having a good strength and see that they will be going for all classes. Don't feel them only knowledge. Only reading is not only reading and writing. They have to be in all other activities also. 9th annual day celebration. Astotsava. Asta means 8. 2025 of Rising Kids Preschool. First and the foremost, I would extend my hearty gratitude who is not present here, who was supposed to be present here, Mr. Shivanna. He was unable to come. I would like to thank him also for sending me a message to be a grand success of you. Last but not least, certainly our dear students who are the heart and soul of Rising Kids Preschool. Your enthusiasm, talent and energy made this event truly special. We are incredibly proud of each and every one of you. Thank you very much. A heartfelt appreciation to the entire organizing team, volunteers and technical support who worked tirelessly behind this scene to make this celebration a grand success. And I would like to thank my family member, my son, to be very grateful because he is the one who always supports me for each and everything. And I would like to thank Kiddos, Happy Kiddos team also, who has supported me for doing here our annual day. Thank you very much for everyone. I know all are eagerly waiting for their kids dancers. Now next, we are doing that only. I request parents not to come with their mobile in front of them. It is a humble request. Please don't come friends. Our spirits so high, we're so happy.
you.